ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಒಂದು ಮದುವೆ ಮನೆಯಿಂದ ನಾನು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ನಮ್ಮ ಮಾವನ ಮಗನ ಮದುವೆಗೆ ನಾವು ಬಂದಿದ್ದೀವಿ. ಇವತ್ತು ಹಳದಿ ಶಾಸ್ತ್ರ ಇದೆ ನೈಟು. ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಬ್ಬರು ಮಾವರ ಮನೆ ಇಲ್ಲೇ ಇದೆ. ಇದೊಂಥರ ಫಾರ್ಮ್ ಹೌಸ್ ಥರ, ಸುತ್ತ ತೋಟ, ಮಧ್ಯೆ 2 ಮನೆ ಇದೆ. ಮದುವೆ ಮನೆ. ನಿನ್ನೆ ಚಪ್ರ ಹಾಕಿದ್ರು. ಇವತ್ತು ಹಳದಿ ಶಾಸ್ತ್ರಕ್ಕೆ ನಾವು ಸಿಂಪಲ್ಲಾಗಿ ಒಂದು ಡೆಕೋರೇಷನ್ ಮಾಡೋಣ ಅಂತ ಹೂವನ್ನೆಲ್ಲ ಕಟ್ತಾ ಇದ್ವಿ. ಅದೇ ಹೂ ತರ್ಸಕ್ಕೆ ಹೇಳಿದ್ವಿ. ಜಾಸ್ತಿ ತಂದಿದ್ದಾರೆ, ನೋಡಬೇಕು ಎಷ್ಟಾಗುತ್ತೆ ಡೆಕೋರೇಷನ್ಗೆ ಅಂತ. ಇರೋ ಅಷ್ಟರಲ್ಲೇ ಸಿಂಪಲ್ಲಾಗಿ ಒಂದು ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ಕಿಪ್ ಮಾಡದೆ ನೋಡಿ ಹಳದಿ ಸೆರೆಮನಿಗೆ ನಾವು ಹೇಗೆ ಡೆಕೋರೇಷನ್ ಮಾಡ್ತೀವಿ ಅಂತ. ಒಬ್ಬೊಬ್ರದ್ದು ಒಂದೊಂದು ಐಡಿಯಾ ಇದೆ. ಎಲ್ಲರ ಐಡಿಯಾನು ಒಟ್ಟಿಗೆ ಸೇರಿಸಿ ಹೇಗೆ ಆಗುತ್ತೆ ಅಂತ ನೋಡಬೇಕು. ಎಲ್ಲ ರಿಲೇಟಿವ್ಸು ಒಂದೇ ಕಡೆ ಸೇರೋದು ಅಂದರೆ ಇದೇ ಇಂಥ ಫಂಕ್ಷನ್ಗಳಲ್ಲೇ ಎಲ್ಲ, ಮದುವೆ ಮನೆ, ಗೃಹ ಪ್ರವೇಶ, ಇಂಥ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲೇ ಅಲ್ವಾ. ಇಲ್ಲಿ ಹಿಂದೆ ಮಧ್ಯಾಹ್ನ ಊಟ ಮಾಡ್ತಾ ಇದ್ದಾರೆ. ನಾವು ಎಲ್ಲ ಹೂವೆಲ್ಲ ಕಟ್ಟಿದ್ಮೇಲೆ ನಾವು ಊಟ ಮಾಡಬೇಕು. ಅಂದ್ರೆ ತುಂಬ ಸಂತೋಷ, ಸಂಭ್ರಮ, ಸಡಗರದಿಂದ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ. ನನ್ನ ತಂಗಿ ಏನೋ ವಿಳ್ಯದೆಲೆ ಇಟ್ಟು ಒಂದು ಡೆಕೋರೇಷನ್ ಮಾಡ್ತಾ ಇದ್ದಾಳೆ. ಅಂದರೆ ಅಲ್ಲಿ ಮಧ್ಯ ಮೆಹಂದಿ ಕೋನ್ ಇಡೋದಕ್ಕೆ ಇದೆ ನೋಡಿ. ಮದುವೆ ಮನೆಯಲ್ಲಿ ಸ್ಟೇಜ್ ರೆಡಿಯಾಗಿದೆ. ಮದುವೆ ಹುಡುಗಿ ಮನೆಗೆ ಅಲ್ಲಿ ಅವರು ಕಲ್ಯಾಣ ಮಂಟಪದಲ್ಲಿ ಮಾಡಿಕೊಡ್ತಾರೆ. ಇನ್ನು ರಾತ್ರಿ ಕರ್ಕೊಂಡು ಬರ್ತೇವಲ್ಲ ರಿಸೆಪ್ಷನ್ ಮಾಡೋದಕ್ಕೆ ಸ್ಟೇಜ್ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲ, ಮದುವೆ ಮನೇಲಿ ದೊಡ್ಡವರೆಲ್ಲ ಕೆಲಸ ಮಾಡ್ತಾಯಿದ್ರೆ ಮಕ್ಳಿಗೆ ಇನ್ನೇನು ಕೆಲಸ, ಬರೀ ಡ್ಯಾನ್ಸ್ ಮಾಡೋದು, ಸಾಂಗೆಲ್ಲ ಹಾಕಿರ್ತಾರಲ್ಲ ಮದುವೆ ಮನೇಲಿ, ಅದೇ ಖುಷಿ. ಅವಕ್ಕೆ ಡ್ಯಾನ್ಸ್ ಮಾಡ್ತಾ, ಆಟ ಆಡ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಇಲ್ಲಿ ಇವರೆಲ್ಲ ಮೆಹಂದಿ ಹಚ್ಕೊಳ್ತಾ ಇದ್ದಾರೆ. ಅಂದರೆ ಫಾಸ್ಟ್ ಕೋನ್ ಹಚ್ಕೊಳ್ತಾ ಇದ್ದಾರೆ. ಅಂದರೆ ಕೆಲಸ ಎಲ್ಲ ಇರುತ್ತಲ್ಲ, ಮತ್ತು ಬೇಗ ರಿಮೂವ್ ಮಾಡಬೇಕು ಅಂತ. ಒಂದು 5-10 ನಿಮಿಷ ಬಿಟ್ಟು ತೊಳ್ಕೊಂಡ್ರೆ ಆಯಿತು. ಹತ್ತಿರುತ್ತೆ ಅದು. ಅಂದರೆ ಅರ್ಜೆಂಟಲ್ಲಿ ಹಚ್ಕೊಳ್ಳೋಕ್ಕೆ ಈ ಫಾಸ್ಟ್ ಕೋನು ಬೆಟರು. ಇವಾಗ ಈ ಕಡೆ ಹಳದಿಗೆ ಫಂಕ್ಷನ್ಗೆ ಡೆಕೋರೇಷನ್ ಮಾಡೋಣ ಅಂತ ಇವಾಗ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಕೆಸ್ಸಿನ ಸೊಪ್ಪು, ಅದರಲ್ಲಿ ಪಲ್ಯ ಮತ್ತು ಏನೋ ವಡೆ, ಪತ್ರೊಡೆ ಎಲ್ಲ ಮಾಡ್ತಾರಲ್ಲ, ಆ ಸೊಪ್ಪು ತುಂಬ ದೊಡ್ಡದಾಗಿ ಅಲ್ಲಿ ಬಿಟ್ಟಿತ್ತು. ಅದನ್ನೇ ತೊಗೊಂಡು ಬಂದು ಒಂಥರ ಡೆಕೋರೇಷನ್ ಚೆನ್ನಾಗತ್ತೆ ಅಂತ 2 ಬಕೆಟಿಗೆ ಮಣ್ಣು ಹಾಕ್ಬಿಟ್ಟು ಈ ಗಿಡ ಹಾಕಿ ಇಡ್ತಾ ಇದ್ದಾರೆ. ಒಂದು ಆ ಕಡೆ ಈ ಕಡೆ ಒಂದು ಸೈಡ್ ಇಡೋದಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಸಿಟಿಲಾದರೆ ನಮಗೆ ಡೆಕೋರೇಷನ್ಗೆ ಏನೇನು ಬೇಕು ಎಲ್ಲದನ್ನು ತೊಗೊಂಡು ಬಂದು ನಾವು ಮಾಡ್ಬೋದು. ಇಲ್ಲಿ ಹಳ್ಳಿ ಆಗಿರೋದ್ರಿಂದ ಇಲ್ಲಿ ಊರು, ಸಿಟಿ ಸ್ವಲ್ಪ ದೂರ ಇದೆ. ಅಂದರೆ ಈಗ ಹೋಗೋದಕ್ಕೂ ತುಂಬ, ಎಲ್ಲರಿಗೂ ಒಂದೊಂದು ಕೆಲಸ ಇರುತ್ತಲ್ಲ, ಅದಕ್ಕೆ ಕಳಿಸಿದ್ದೀವಿ. ಒಂದು ಗುಂಪಿನಂತೂ ಬೇಕು ಅಂತ ಹೇಳಿದ್ದೀವಿ. ಇನ್ನು ಉಳಿದಿದ್ದೇನು ಹಳ್ಳೀಲಿ ಏನೇನು ಸಿಗತ್ತೆ ಎಲ್ಲದು ಅಲ್ಲಿರೋವನ್ನೇ ಎಲ್ಲ ತೊಗೊಂಡು ಅದಕ್ಕೆ ಡೆಕೋರೇಷನ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ವಿ. ಎಲ್ಲ ಡೆಕೋರೇಷನ್ ಇಲ್ಲಿ ಮಾಡ್ತಾ ಇರೋರು ಚಿಕ್ಕಮ್ಮ, ದೊಡ್ಡಮ್ಮನ ಮಕ್ಕಳು ಎಲ್ಲ ಕಸಿನ್ಸು. ಅದ್ರ ಜೊತೆ ನಮ್ಮ ಚಿಕ್ಕಮ್ಮ ಒಬ್ಬರು ಹೆಲ್ಪ್ ಮಾಡ್ತಾಯಿದ್ರು. ಎಲ್ಲ ಸೇರಿಕೊಂಡು ರೆಡಿ ಮಾಡ್ತಾ ಇದ್ವಿ. ಇಲ್ಲೋಡ, ಇದು ಊರಲ್ಲಿ ಸಿಗೋದು. ಬಕೆಟ್ ಕಾಣಬಾರ್ದು ಅಂತ ಬಣ್ಣದ ಪೇಪರ್ ಹಾಕೋಣ ಅಂತ ಕೇಳಿದೆ. ಬಣ್ಣದ ಪೇಪರ್ ಏನೂ ಇರಲಿಲ್ಲ. ಅಲ್ಲೂ ಊರಲ್ಲೂ ಸಿಗುತ್ತಾ ಇಲ್ಲ ಅಂತ ಹೇಳಿ ಬ್ಲೌಸ್ ಪೀಸ್ನ ಹಾಕಿ ಕಟ್ತಾ ಇದ್ದೀನಿ. ಅದು ಬಕೆಟ್ ಕಾಣಬಾರ್ದು ಅಂತ. ಇದು ನೋಡಿ, ತೋಟದ ಮಧ್ಯೆ ಗಿಡ ಇದ್ವು, ಇವು ಕಿತ್ಕೊಬಂದಿರೋದು. ಚೆನ್ನಾಗಿ ಕಾಣ್ತಾ ಇದೆ. ಅದು ಮೇಲೆ ಸಿಗಿಸ್ತಾ ಇದ್ದಾರೆ. ಅದನ್ನ 3-4 ಒಟ್ಟಿಗೆ ಒಂದು ದಾರ ಕಟ್ಕೊಬಿಟ್ಟು ಅಲ್ಲಿ ಮೇಲೆ ಚಪ್ರಕ್ಕೆ ಹಾಕ್ತಾ ಇದ್ದಾರೆ. ಇದು ಬಕೆಟಿಗೆ ಬ್ಲೌಸ್ ಪೀಸೆಲ್ಲ ಹಾಕಿದ್ಮೇಲೆ ಸುತ್ತ ಒಂದು ಹೂವಿನ ಹಾರ ಇಟ್ಟೆ. ಅದಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು.
ನೋಡಿ ಊರಲ್ಲೇ ಸಿಗೋ ಆ ಗಿಡಗಳಿಂದ ಹೇಗೆಲ್ಲ ಡೆಕೋರೇಷನ್ ಮಾಡ್ಬೋದು ಅಂತ ಈ ಥರ ಐಡಿಯಾನು ಯೂಸ್ ಮಾಡ್ಕೋಬೋದಲ್ವ ಮದುವೆ ಮನೆಗಳಲ್ಲಿ. ಕತ್ರಿ ಯಾರ ಹತ್ರ ಐತಿ ಇಸ್ಕಳೆ ನಾನು ಗೂಟ ಇಲ್ಲ ಅಂತ ನಿಮಗೆ ಕೊಟ್ಟೆ ಅಷ್ಟೇ. ಆದ್ರೆ ಬಿಚ್ಚಬೇಕಂತ ಆಮೇಲೆ ಇವರು ಹುಡುಗಿ ಮನೆಗೆ ಹೋಗಿ ವಿಳ್ಳೆ ಶಾಸ್ತ್ರ ಮಾಡಿಕೊಂಡು ಬಂದಿರ್ತಾರೆ. ಇವರಿಗೆ ಕಾಲಿಗೆ ನೀರು ಹಾಕಿ ಬುಟ್ಟಿನ ಒಳಗೆ ತಗೊಳ್ತಾರೆ. ಇವರು ಬಾಸಿಂಗ ತರಕ್ಕೆ ಹೋದವರು ಹುಡುಗರು ಕಾರಲ್ಲಿ ಎಲ್ಲರೂ ಏನಾದ್ರು ತರಕ್ಕೆ ಹೋಗಂದ್ರೆ ಎಲ್ಲರೂ ಒಟ್ಟಿಗೆ ಹೋಗ್ಬಿಡ್ತಾರೆ. ಡೆಕೋರೇಷನ್ ಮಾಡೋದಕ್ಕೆ ತಗೋಬರಕ್ಕೆ ಹೇಳಿದ್ವಿ, ಬೇಗ ಮಾಡಿ ನಾವೆಲ್ಲ ಒಂದು ಎಲ್ಲೋ ಹಳದಿ ಡ್ರೆಸ್ ಹಾಕೊಂಡು ರೆಡಿಯಾಗಿ ಒಂದಿಷ್ಟು ಫೋಟೋ ವೀಡಿಯೋ ಮಾಡಿ ತೊಗೊಳ್ಳೋಣ ಅಂದರೆ ಇವರು ಇಷ್ಟು ಬಾಸಿಂಗ ತೊಗೊಳಕ್ಕೆ ಹೋದರೆ ಇಷ್ಟು ಲೇಟಾಗಿ ಎಲ್ಲ ತೊಗೊಬಂದರು ಡೆಕೋರೇಷನ್ ಮಾಡೋದಕ್ಕೆ. ಆಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಿ, ಸಂಜೆನೇ ಆಯಿತು ಇದು ಡೆಕೋರೇಷನ್ ಮುಗಿಯೋ ಅಷ್ಟರಲ್ಲಿ. ಇದೇ ನೋಡಿ ಬಾಸಿಂಗ ತೊಗೊಬಂದರು. ಇವಾಗ ಬಾಸಿಂಗ ತಗೊಬಂದಿದ್ದಾರಲ್ಲ ಅದಕ್ಕೆ ಇವಾಗ ಅರಿಶಿನ ಕುಂಕುಮ ಹಚ್ಚಿ ಆರತಿ ಮಾಡಿ ಪೂಜೆ ಮಾಡಿ ಒಳಗೆ ತಗೊಳ್ತಾರೆ. ಡೆಕೋರೇಷನ್ ಮಾಡೋದಕ್ಕೆ ಗುಂಪಿನೆಲ್ಲ ಬೇಗ ತಗೊಬರ್ರಿ ಅಂದರೆ ಇವ್ರು ಲೇಟಾಗೆ ಬಂದಿದ್ದಕ್ಕೆ ಇವನಿಗೆ ನಮ್ಮ ಚಿಕ್ಕಮ್ಮನ ಮಗನಿಗೆ ಎಲ್ಲ ರೆಡಿ ಮಾಡಿಕೊಡು, ಬಾಳೆ ಎಲೆ ನೀಟಾಗಿ ಕಟ್ ಮಾಡಿ ನಾವು ಹಾಕ್ತೀವಿ ಅಂತ ಕೆಲಸ ವಹಿಸಿದ್ವಿ. ಅವನಿಗೆ ರೆಡಿ ಮಾಡಿಕೊಟ್ಟ ಅವನು. ಇವಾಗ ಹುಡುಗಂಗೆ ಇಲ್ಲಿ ಒಳಗೆ ಶಾಸ್ತ್ರ ಅರಿಶಿನ ಹಚ್ಚಿ ಶಾಸ್ತ್ರ ಮಾಡೋದಕ್ಕೆ ಈ ಕಂಬಳಿ ಮೇಲೆ ರಂಗೋಲಿ ಬರೆದಿದ್ದಾರೆ ಅಕ್ಕಿಲಿ. ಈ ಥರ ಬರೀತಾರೆ ಶಾಸ್ತ್ರ ಇದು. ಇಲ್ಲಿ ಕೂರಿಸಿ ಅರಿಶಿನ ಹಚ್ಚಿ ಆಮೇಲೆ ಡೆಕೋರೇಷನ್ ಎಲ್ಲ ಮುಗಿದ್ಮೇಲೆ ಅಲ್ಲಿ ಅರಿಶಿನ ಶಾಸ್ತ್ರ ಮಾಡ್ತೀವಿ ಹೊರಗೆ. ಬಾಳೆ ಎಲೆ ಇದು ಡೆಕೋರೇಷನ್ ಮಾಡೋದಕ್ಕೆ ಥರ್ಮಾ ಶೀಟು ಅಥವಾ ಕಾರ್ಡ್ಬೋರ್ಡ್ ಎಲ್ಲ ಇದ್ದಿದ್ರೆ ಈಸಿ ಆಗೋದು. ಇಲ್ಲೆಲ್ಲೂ ಏನೂ ಇರಲಿಲ್ಲ, ಸೊ ಅದಕ್ಕೆ ಬೆಡ್ಶೀಟ್ ಹಾಕಿ ಅದ್ರ ಮೇಲೆ ಬಾಳೆ ಎಲೆ ಇದು ಹಾಕಿ ಗುಂಪಿನ ಹಾಕಿ ರೆಡಿ ಮಾಡ್ತಾಯಿದ್ವಿ. ಇದು ಹಳದಿ ಅಂತ ಅಲ್ಲಿ ಮಧ್ಯ ಸೆಂಟ್ರಲ್ ಅಂಟಿಸೋದಕ್ಕೆ ಅದು ಕಟ್ ಮಾಡಿ ಲೆಟರ್ನ ಕಟ್ ಮಾಡಿ ಅಂಟಿಸೋಣ ಅಂತ ಮಾಡ್ತಾಯಿದ್ದೀವಿ. ಇವರೇ ನೋಡಿ ಮದುಮಗ ಅರಿಶಿನ ಶಾಸ್ತ್ರ ಮಾಡ್ತಾಯಿದ್ದಾರೆ ಒಳಗೆ. ಇದು ಹುಡುಗಂಗೆ ಈಗ ಹುಡುಗಿ ಮನೆಯಿಂದ ಅರಿಶಿನ ತಂದ್ರಲ್ಲ, ಇದೇ ಶಾಸ್ತ್ರ ಮಾಡ್ತಾ ಇದ್ದಾರೆ ಕೂರಿಸ್ಕೊಂಡು ಅರಿಶಿನ ಹಚ್ಚೋ ಶಾಸ್ತ್ರ. ಇದನ್ನೆಲ್ಲ ತರಿಯದ್ ಬೇಡ, ಸ್ವಲ್ಪ ತರಿಯದ್ ಬೇಡ, ಅಲ್ಲ ಬಿಡಿ ಹೂಗಳು ಕೊಡು ಸಾಕು. ಕೊಡು ಗಮ್ ಕೊಡು. ಆಲ್ಮೋಸ್ಟ್ ಎಲ್ಲ ಡೆಕೋರೇಷನ್ ಮುಗಿತಾ ಬಂತು. ಈ ಬಿಡಿ ಬಿಡಿ ಹೂಗಳಿಗೆ ಅದು ಡಬಲ್ ಟೇಪ್ ಗಮ್ ಹಾಕಿ ಅಲ್ಲಿ ಇಲ್ಲಿ ಅಂಟಿಸ್ತಾ ಇದ್ದೀವಿ. ಇದು ವಾಟರ್ ಬಲೂನ್, ಇದು ಹಳದಿ ಶಾಸ್ತ್ರದಲ್ಲಿ ಆಟ ಆಡ್ತಾರಲ್ಲ, ಆದರೆ ವಾಟರ್ ಬಲೂನ್ ಸಿಕ್ಕಿಲ್ವಂತೆ, ಅದಕ್ಕೆ ನಾರ್ಮಲ್ ಅದು ಮಾಮೂಲಿ ಬಲೂನಲ್ಲೇ ಹಾಕಿಟ್ಟಿದ್ದಾರೆ ನೀರು. ಹೇಗಾಗತ್ತೆ ನೋಡಬೇಕು. ಫೈನಲ್ಲಾಗಿ ಎಲ್ಲರೂ ಸೇರಿಕೊಂಡು ಸಿಂಪಲ್ಲಾಗಿ ಹಳದಿ ಡೆಕೋರೇಷನ್ ಮಾಡಿದ್ವಿ. ಸಿಟಿ ಥರ ಎಲ್ಲದೂ ಸಿಗೋದಿಲ್ಲ ಡೆಕೋರೇಷನಿಗೆ ಬೇಕಾಗಿರೋ ಐಟಮ್ಗಳಾಗಿರ್ಬೋದು ಇಲ್ಲಿ.
ಸೊ ಇಲ್ಲೇನು ಸಿಗುತ್ತೋ ಹಳ್ಳಿಲಿ ಅದರಲ್ಲಿ ನಾವು ಇಷ್ಟು ಮಾಡಿದ್ವಿ. ಡೆಕೋರೇಷನ್ ಎಲ್ಲ ಮುಗೀತು, ಸಂಜೆನೇ ಆಯಿತು ಮಾಡೋಷ್ಟರಲ್ಲಿ. ಟೀನೂ ರೆಡಿ ಆಯಿತು. ಟೀ ಕುಡ್ಕೊಂಡು ಹಳದಿ ಫಂಕ್ಷನ್ಗೆ ರೆಡಿ ಆಗಬೇಕು. ನನ್ನ ಮಗಳು ನೋಡಿ ಟೀ ಇಲ್ಲಿ ಇಸ್ಕೊಂಡು ಕುಡಿತಾ ಇದ್ದಾಳೆ, ಯಾವಾಗೂ ಕುಡ್ದಿರಲ್ಲ. ಏನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಳದಿ ಸೆರೆಮನಿ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.